ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಶಿಕ್ಷಕ ಗುಣಮಟ್ಟದ ಶಿಕ್ಷಣ ನೀಡಬೇಕು. ದೇವರಾಜ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಅರಸೀಕೆರೆ ಹಿಕ್ಕಿಂಗೆರೆ ಪಂಪಣ್ಣ ಗೌರಮ್ಮ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ದಿನಾಂಕ 13/3/2026 ಶುಕ್ರವಾರದಂದು ಸಂಜೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಪನ್ಯಾಸಕ ದೇವರಾಜ್ ಮಾತನಾಡಿ, ಶಿಕ್ಷಕರು ತಂದೆ-ತಾಯಿಗಳಂತೆ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯದಿಂದ ನೋಡಿಕೊಳ್ಳಬೇಕು. ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತವರಾಗಿರಬೇಕು. ಒಂದು ಮಗು ಎಷ್ಟೇ ದಡ್ಡನಾಗಿದ್ದರೂ ಸಹ ಅಂತಹ ಮಗುವನ್ನು ಶಿಕ್ಷಕರು ವಿದ್ಯಾವಂತರನ್ನಾಗಿ ಮಾಡಬೇಕು. ಕಲ್ಲಿನಂತಿರುವ ಮಕ್ಕಳನ್ನು ಒಂದು ಸುಂದರ ಶಿಲೆಯನ್ನಾಗಿ ಮಾಡುವ ಕೆಲಸ ಶಿಕ್ಷಕರದ್ದಾಗಿರಬೇಕು. ಕೇವಲ ಶಿಕ್ಷಕರು ಮಾತ್ರ ಶ್ರಮ ವಹಿಸಿದರೆ ಸಾಲದು, ಪೋಷಕರು ಸಹ ತಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಶಿಕ್ಷಣಕ್ಕೆ ಶ್ರಮಿಸಬೇಕು ಎಂದು ಹೇಳಿದರು. ಕನಕನ ಬಸಾಪುರದ ಯುವ ಮುಖಂಡ ಕೆ. ಮಂಜುನಾಥ್ ಮಾತನಾಡಿ, ಎಲ್ಲಾ ಸಮುದಾಯಗಳ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ಶಾಲೆ ಉತ್ತಮವಾಗಿ ನಡೆಯಬೇಕಾದರೆ ಶಿಕ್ಷಣದ ಗುಣಮಟ್ಟವೂ ಸಹ ಉತ್ತಮವಾಗಿರಬೇಕು. ಆಗ ಮಾತ್ರ ಸಂಸ್ಥೆಗಳು ಬೆಳೆಯಲು ಸಾಧ್ಯ. ಹಿಕ್ಕಿಂಗೆರೆ ವಂಶದವರು ಈ ಶಾಲೆಯನ್ನು ಸ್ಥಾಪನೆ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಈ ಸಂಸ್ಥೆಗೆ, ಈ ಊರಿಗೆ ಹೆಸರು ತರುವಂತವರಾಗಬೇಕು ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಎಚ್. ನಾಗರಾಜಪ್ಪ ಮಾತನಾಡಿ, ಪ್ರಾಂಶುಪಾಲರಾದ ಎ.ಎಚ್. ಉಮೇಶ್ ಹಾಗೂ ಅವರ ಪತ್ನಿ ವಿದ್ಯಾಶ್ರೀಯವರ ಪರಿಶ್ರಮದಿಂದ ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವುದರ ಜೊತೆಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂದು ಹೇಳಿದರು. ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಮಹಾಂತೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಎ.ಎಚ್. ಪಂಪಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಎ.ಎಚ್. ಬಸವರಾಜ್, ಮುಖ್ಯ ಅತಿಥಿಗಳಾಗಿ ಕನಕನ ಬಸಾಪುರದ ಮಂಜುನಾಥ್, ಎಚ್. ನಾಗರಾಜಪ್ಪ, ಕೆ. ಮಹಾಂತೇಶ್, ಪಿ. ಹಾಲೇಶ, ವೆಂಕೋಬಶೆಟ್ರು, ಪ್ರಾಂಶುಪಾಲರಾದ ಎ.ಎಚ್. ಉಮೇಶ್, ಮುಖ್ಯ ಗುರುಗಳಾದ ವಿದ್ಯಾಶ್ರೀ, ಉಪನ್ಯಾಸಕರು, ಶಿಕ್ಷಕಿಯರು, ಪೋಷಕರು, ಸಿಬ್ಬಂದಿಯವರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್. ಅಮೆರಿಕದ ಅಧ್ಯಕ್ಷ ಆಗಬೇಕಂತ ಆಸೆ ಪಟ್ಟಿರ್ತಾರೆ. ಸುಮಾರು ದಿನಗಳ ಕಾಲ ಅಧ್ಯಕ್ಷ ಸ್ಥಾನಕ್ಕೆ ನಿಂತರೂ ಕೂಡ ಸೋತು ಹೋಗ್ತಾರೆ. ಆದ್ರೆ ತನ್ನ ಹಠ ಬಿಡದೆ ಹಾಗೂ ನಾನು ಗೆಲ್ಲೇಬೇಕನ್ನುವಂತಹ ಒಂದು ಹಠದಿಂದ ಕೊನೆಗೆ ಅಮೆರಿಕದ ಅಧ್ಯಕ್ಷರಾಗುವಂತ ಒಂದು ಸೌಭಾಗ್ಯ ಅವರಿಗೆ ದೊರೆಯುತ್ತೆ. ಹಾಗಾಗಿ ನಾವು ಯಾವುದೇ ಸಂದರ್ಭಗಳಲ್ಲಿ ಕೂಡ ನಾವು ಸೋತಿಗೆ ಅನ್ನುವಂತಹ ಮನೋಭಾವಗಳನ್ನು ನಾವು ಪಡ್ಕೊಳ್ಳದೆ ನಾವು ಗೆಲ್ಲುವಂತಹ ಒಂದು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕು. ಅದು ಶಿಕ್ಷಕರಿಗೆ ಕೂಡ ಇರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿರ್ತಕ್ಕಂಥದ್ದು. ಅಬ್ರಹಾಂ ಲಿಂಕನ್ ಅಂತಕ್ಕಂಥವ್ರು ತನ್ನ ಬಹಳ ಒಂದು ಎಲ್ಲ ಸಮುದಾಯಗಳನ್ನು ಕೂಡಿರ್ತಕ್ಕಂಥ ಗ್ರಾಮ ಹಾಗೂ ಸುತ್ತಮುತ್ತಲಿನ ಅರಸೀಕೆರೆ ಗ್ರಾಮದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಈ ಒಂದು ಶಾಲೆಯನ್ನು ಈ ಶಾಲೆ ಬೆಳಿಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಸಹ ಸಹಕಾರವನ್ನು ಕೊಡ್ತಿದ್ದಾರೆ. ಒಂದು ಶಾಲೆ ಉತ್ತಮವಾಗಿ ಬೆಳಿಬೇಕು, ಆ ಶಾಲೆಯ ಶಿಕ್ಷಣದಲ್ಲಿ ಮುಂದೆ ಒಂದು ದೊಡ್ಡ ಸಂಸ್ಥೆ ಆಗಬೇಕು ಅಂತಂತಂದ್ರೆ ಪೋಷಕರಿಗೆ ಮತ್ತು ಎಲ್ಲ ಸಮಾಜದವರ ಸಹ ಸಹಕಾರ ಇರಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಶಾಲೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಇವತ್ತು ಶಾಲೆಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಬಹುದು, ಆದರೆ ಯಾವುದೇ ಒಂದು ದೊಡ್ಡ ಆದಾಯ ಇರಲ್ಲ ಈ ಶಾಲೆಗಳಿಗೆ. ಆ ನಿಟ್ಟಿನಲ್ಲಿ ಇವತ್ತು ಏನೋ ಅರಸೀಕೆರೆ ಗ್ರಾಮದಲ್ಲಿ ಬಹಳ ಶ್ರಮ ವಹಿಸಿ ಈ ಶಾಲೆಯನ್ನು ನಾವು ಕಟ್ಟಬೇಕು. ಎಲ್ಲ ಬಡ ವಿದ್ಯಾರ್ಥಿಗಳಿಗೂ ಸಹ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಅರಸೀಕೆರೆಯ ಪಂಪಣ್ಣ ಸರ್ ಅವರು ಮತ್ತು ಅವರ ಕುಟುಂಬದವರು ಬಹಳ ಶ್ರದ್ಧೆ ವಹಿಸಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತೇನು ಮಕ್ಕಳು ಇವತ್ತು ಬಹಳ ಸಮಯ ಆಗಿದೆ, ಮಾತಾಡ್ತಕ್ಕಂಥ ಒಂದು ಸಮಯದ ಅಭಾವ ಇರೋದರಿಂದ ಇವತ್ತು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಪೋಷಕರು ಹಾಗೂ ಮಕ್ಕಳು ಸಹ ಇವತ್ತು ಆತರದಿಂದ ಒಂದು ಮಾತು ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೇವೆ. ಮತ್ತು ಹೇಗೆ ಇವತ್ತು ನಾವು ಜ್ಯೋತಿಯನ್ನು ಬೆಳಗಿದ್ರೆ ಅದೇ ರೀತಿಯಾಗಿ ಮಕ್ಕಳಲ್ಲಿ ತಂದೆ ತಾಯಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಹಾಗೂ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಬೀಜವನ್ನು ಮಕ್ಕಳಲ್ಲಿ ನಾವು ಬಿತ್ತಿದರೆ ಇಡೀ ಕುಟುಂಬ, ಆ ಒಂದು ಶಾಲೆ, ಆ ಒಂದು ನಾಡು ಒಂದು ದೊಡ್ಡ ಎಮ್ಮರವಾಗಿ
ಈ ಸಮಾಜದಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೋಷಕರು, ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಏನೇ ಕೆಲಸ ಕಾರ್ಯಗಳಿರಲಿ ಸುಮಾರು ಒಂದು 30 ನಿಮಿಷ, 1 ತಾಸು ಇವತ್ತು ಶಾಲೆಯಲ್ಲಿ ಎಷ್ಟು ಕಲಿತಾರೆ ಅದೇ ರೀತಿ ಪೋಷಕರು ಸಹ ಮಕ್ಕಳಿಗೆ ಶಾಂತಿಯಿಂದ ಮನೆಯಲ್ಲಿ ಕಲಿಸಿದರೆ ಆ ಮಕ್ಕಳು ಸಹ ಮುಂದಿನ ಒಂದು ಉಜ್ವಲ ಭವಿಷ್ಯ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅತಿ ಹೆಚ್ಚು ಮಾತನಾಡಲು